ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ಮಧ್ಯೆ ಇಲ್ಲ. ಆದರೆ ಅವರ ಆದರ್ಶಗಳು ಇದೀಗ ನೂರಾರು ಜನರಿಗೆ ಮಾದರಿಯಾಗಿದೆ. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟ ನೂತನ ದಂಪತಿ ಸಪ್ತಪದಿಗೂ ಮುನ್ನ ನೇತ್ರದಾನದ ಶಪಥ ಮಾಡಿದೆ. ನೇತ್ರದಾನ ಮಾಡಿ ಹಲವರಿಗೆ ಪ್ರೇರಣೆ ನೀಡಿದ ಅಪ್ಪು. ಸಪ್ತಪದಿಗೂ ಮುನ್ನ ದಂಪತಿಯ ನೇತ್ರದಾನದ ಶಪಥ. ಹೀಗೆ ಹೊಸ ಬಾಳಿಗೆ ಕಾಲಿಡುತ್ತಿರುವ ಇವರ ಹೆಸರು ಸುಚಿತ್ ಹಾಗೂ ರಂಜಿನಿ. ಹುಬ್ಬಳ್ಳಿಯ ಅಂಗಡಿ ಕುಟುಂಬದ ಎಂಟೆಕ್ ಪದವೀಧರರಾಗಿರೋ ಸುಚಿತ್ ಪುನೀತ್ ರಾಜ್ಕುಮಾರರ ಕಟ್ಟ ಅಭಿಮಾನಿ. ಹೀಗಾಗಿ ಪುನೀತ್ರ ಆದರ್ಶಗಳೇ ಇವರಿಗೆ ಪ್ರೇರಣೆ. ಹೀಗಾಗಿ ಬಿಇ ಪದವೀಧರೆ ರಂಜಿನಿ ಜೊತೆ ಮದುವೆ ವೇಳೆ ಸುಚಿತ್ ಮಾದರಿ ಕೆಲಸ ಮಾಡಿದ್ದಾರೆ. ಸಪ್ತಪದಿಗೂ ಮುನ್ನ ದಂಪತಿ ನೇತ್ರದಾನದ ಶಪಥ ಮಾಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಕಣ್ಣದಾನದ ಬಗ್ಗೆ ಆಲ್ರೆಡಿ ಈಗ ಮೊನ್ನೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಕಣ್ಣದಾನವನ್ನು ಮಾಡಿ ಅವರು 4 ಜೀವಕ್ಕೆ ಈ ಜಗತ್ತನ್ನು ನೋಡುವ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಇಡೀ ಭಾರತ ದೇಶದಲ್ಲಿ 15 ಲಕ್ಷ ಜನ ಕಣ್ಣಿಲ್ದನ ಇದ್ದಾರೆ. ಅವರಿಗೆ ಅಂದ್ರೆ ಬ್ಲೈಂಡ್ನೆಸ್ ಇದೆ, ಕಾರ್ನಿಯಲ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಆ ಬ್ಲೈಂಡ್ನೆಸ್ಸನ್ನು ಹೋಗಿಸ್ಲಾಡ್ಬೋದು ನಾವು. ಯಾಕಂತಂದ್ರೆ ನಾವು ಈ ಸತ್ತಂಥ ಜೀವಗಳ ಕಣ್ಣುಗಳನ್ನು ತೊಗೊಂಡು ಅವ್ರಿಗೆ ಹಾಕಿದಾಗ ಅವ್ರಿಗೆ ಇಡೀ ಜಗತ್ತನ್ನು ನೋಡುವಂಥ ಒಂದು ಭಾಗ್ಯವನ್ನು ಕೊಡ್ಬೋದು. ಇನ್ನು ಈಗ ಮಾತ್ರವಲ್ಲ, ಇದುವರೆಗೂ ಹಲವು ಬಾರಿ ರಕ್ತದಾನ ಮಾಡಿ ಸುಚಿತ್ ಮಾದರಿಯಾಗಿದ್ದಾರೆ. ಆದ್ರೀಗ ತಮ್ಮ ಮದುವೆಯ ದಿನವೇ ಮನೆಯವರನ್ನ ಒಪ್ಪಿಸಿ ನೇತ್ರದಾನಕ್ಕೆ ನೋಂದಣಿ ಮಾಡಿಸಿದ್ದಾರೆ. ಅಲ್ಲದೆ ಕುಟುಂಬದ ಸದಸ್ಯರು ಸಹ ನೇತ್ರದಾನ ಶಪಥ ಮಾಡುವ ಮೂಲಕ ವಿನೂತನ ಕೆಲಸಕ್ಕೆ ಮುಂದಾಗಿದ್ದಾರೆ. ಸುಚಿತ್ ನಮ್ಮ ಹತ್ರ ಬಂದ್ರು. ಯಾಕಂದ್ರೆ ನೀವೆಲ್ಲ ಕೇಳುವಾಗೆ ಪುನೀತ್ ರಾಜ್ಕುಮಾರ್ ಅವರು ಒಂದು ಆದರ್ಶ ವ್ಯಕ್ತಿ. 46 ವಯಸ್ಸಿನಲ್ಲಿ ಅವ್ರು ತೀರ್ಕೊಂಡಿದ್ದು ಅದು ಎಲ್ಲ ಕರ್ನಾಟಕದಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಸಾಕಷ್ಟು ಜನರಿಗೆ ಮನಸ್ಸಿಗೆ ನೋವಾಗಿದೆ. ಆದರೆ ಅವರು ಮಾಡಿರೋಕ್ಕಂಥ ಪುಣ್ಯ ಕೆಲಸ ಏನಿದೆ ನೇತ್ರದಾನ, ಅದು ಒಂದು ಇತಿಹಾಸವನ್ನು ದಾಖಲಿಸಿದೆ. ಒಟ್ನಲ್ಲಿ ವಧುವರರ ಜೊತೆ ಕುಟುಂಬದ 11 ಸದಸ್ಯರು ಸಹ ನೇತ್ರದಾನಕ್ಕೆ ಹೆಸರು ನೋಂದಣಿ ಮಾಡಿಸಿದ್ದಾರೆ. ನೂತನ ವಧುವರರಿಗೆ ಆಶೀರ್ವದಿಸಲು ಆಗಮಿಸಿದವರ ಪೈಕಿ 60 ಜನ ನೇತ್ರದಾನಕ್ಕೆ ರಿಜಿಸ್ಟರ್ ಮಾಡಿಸಿರುವುದು ವಿಶೇಷ. ಪ್ರಕಾಶ್ ಹಿರೇಮಠ, ದಿಗ್ವಿಜಯ ನ್ಯೂಸ್, ಹುಬ್ಬಳ್ಳಿ.